ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ ಜಾನುವಾರುಗಳ ರಕ್ಷಣೆಯಾಗಿದೆ. ಪುನೀತ್ ಕೆರೆಹಳ್ಳಿ ಹಾಗೂ ತಂಡದಿಂದ ಈ ಒಂದು ರಕ್ಷಣೆ ನಡೆದಿದೆ. 30ಕ್ಕೂ ಹೆಚ್ಚು ಜಾನುವಾರುಗಳ ರಕ್ಷಣೆಯಾಗಿದೆ. ಅಕ್ರಮವಾಗಿ ಈಚರ್ ವಾಹನದಲ್ಲಿ ಗೋವುಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಬೆಂಗಳೂರಿಗೆ ಜಾನುವಾರುಗಳನ್ನ ಸಾಗಿಸ್ತಾ ಇದ್ದಂತಹ ಚಾಲಕನನ್ನ ಹಿಡಿದಿದ್ದಾರೆ. ಯಾವುದು ಕನಿಕರವೇ ಇಲ್ವಾ? ಇದು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಇದು ನಡೀತಾ ಇರೋದು. ಇಷ್ಟು ಬಹಿರಂಗವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದೇ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ. ಇದನ್ನ ಮೊದಲು ಈ ಕುಮ್ಮಕ್ಕನ್ನು ನಿಲ್ಲಿಸಬೇಕು. ನೀವು ಮೊದಲು ಓಲೈಕೆಯನ್ನು ನಿಲ್ಲಿಸಬೇಕು. ಎಲ್ಲಿವರೆಗೂ ನೀವು ಮುಸಲ್ಮಾನರನ್ನ ಓಲೈಸ್ತಾನೆ ಇರ್ತೀರೋ ಅಲ್ಲಿವರೆಗೂ ನಮ್ಮ ಭಾರತದ ಸಂಸ್ಕೃತಿ, ಭಾರತದ ಪರಂಪರೆ, ಗೋಪೂಜೆ ಎಲ್ಲವನ್ನೂ ಕೂಡ ನಾಶ ಮಾಡ್ತೀರಿ. ನಾನು ಕೇಳ್ತಾ ಇರೋದು ಕೂಡಲೇ ಗೋ ಸಂರಕ್ಷಣಾ ದಳವನ್ನು ಸ್ಥಾಪನೆ ಮಾಡಿ. ಎಲ್ಲೆಲ್ಲಿ ಅಕ್ರಮವಾಗಿ ಎಲ್ಲೋ ಮರಳು ಅಕ್ರಮ ದಂಧೆ ನಡೀತಾ ಇದೆ ಅಂತ ಅಂದ್ರೆ ಅಲ್ಲಿಗೆ ಪೊಲೀಸ್ನವ್ರನ್ನ ಕಳಿಸ್ಕೊಡ್ತೀರಿ. ಎಲ್ಲೋ ಮತ್ಯಾವುದೋ ಅಕ್ರಮವಾಗಿ ನಡೀತಾ ಇದೆ ಅಂತ ಕಳಿಸ್ತೀರಿ. ಇಲ್ಲಿ ಅಕ್ರಮವಾಗಿ ಒಂದು ಗೋ ಹತ್ಯೆ ನಡೀತಾ ಇದೆ, ಅಕ್ರಮವಾಗಿ ಗೋ ಸಾಗಾಣಿಕೆ ನಡೀತಾ ಇದೆ. ಇದ್ರ ವಿರುದ್ಧ ಯಾಕೆ ಸರ್ಕಾರ ಕ್ರಮ ಜರುಗಿಸೋದಿಲ್ಲ? ಹಾಗಾದ್ರೆ ಇದರಲ್ಲೆಲ್ಲ ನಿಮ್ಮ ಶಾಮೀಲ್ ಇದೆಯಾ? ಎಷ್ಟೆಷ್ಟು ತಗೊಳ್ತೀರಾ ನೀವು? ಹಾಗಾದ್ರೆ ಇವ್ರ ಹತ್ರ ಇಂದ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಸರ್ಕಾರದಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಈ ಕೂಡಲೇ ಗೋ ಸಂರಕ್ಷಣಾ ದಳವನ್ನು ಸ್ಥಾಪನೆ ಮಾಡಿ ಗೋ ಹತ್ಯೆ ಕರ್ನಾಟಕದಲ್ಲಿ ಸಂಪೂರ್ಣ ನಿಷೇಧ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮದ್ದೂರಿನ ಐಬಿ ಸರ್ಕಲ್ ಬಳಿ ಈ ಒಂದು ವಾಹನವನ್ನ ತಡೆದು ಪರಿಶೀಲನೆಯನ್ನ ನಡೆಸಲಾಯಿತು. ಈ ವೇಳೆ 30ಕ್ಕೂ ಹೆಚ್ಚು ಜಾನುವಾರುಗಳ ಪತ್ತೆಯಾಗಿದೆ. ಈ ಸಂಬಂಧ ಮದ್ದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪುನೀತ್ ಕೆರೆಹಳ್ಳಿ. ವಾಹನದ ಚಾಲಕ ಮುನ್ಸೂರ್ ಅಹಮದ್ ಅವನನ್ನ ಬಂಧನ ಮಾಡಲಾಗಿದೆ.